ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಬ್ಯೂಟಿ ಮಾರ್. ನಾನು ಇವತ್ತು ಟ್ರಯಾ ಬಗ್ಗೆ ಒಂದು ರಿವ್ಯೂ ವಿಡಿಯೋ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ನೀವು ಟ್ರಯಾ ಆ್ಯಪ್ ಓಪನ್ ಮಾಡಿದಾಗ ನಿಮಗೆ ಒಂದು ಹೇರ್ ಟೆಸ್ಟ್ ತೊಗೊಳೋದಕ್ಕೆ ಹೇಳ್ತಾರೆ, ಅಂದರೆ ಜನರಲ್ ಹೇರ್ ಟೆಸ್ಟ್. ಅದರಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಏನೇನು ಅಂತ ನೀವು ತಿಳಿಸ್ಕೊಡ್ಬೇಕಾಗತ್ತೆ. ಅದ್ರ ತಕ್ಕನ ಹಾಗೆ ನಿಮಗೆ ಯಾವ ಒಂದು ಪ್ರಾಡಕ್ಟ್ ಶೂಟ್ ಆಗುತ್ತೆ ಆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಾರೆ. ಅದಾದಮೇಲೆ ನೀವು ಅದನ್ನು ತರಿಸ್ಕೋಬೋದು. ಸೊ ನಾನು ಜನರಲ್ ಹೇರ್ ಟೆಸ್ಟ್ ತೊಗೊಂಡಿದ್ದೆ ಆಲ್ರೆಡಿ. ಸೊ ನಾನೀಗ ಆಲ್ರೆಡಿ ಒಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಸೊ ಇಲ್ಲಿ ನಿಮಗೆ ಹೇಗೆ ಟ್ರಯಾದಲ್ಲಿ ಆ್ಯಪಲ್ಲಿ ಆರ್ಡ್ರ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ಟ್ರಯಾ ಆ್ಯಪಿಂದ ಹೇಗೆ ಒಂದು ಹೇರ್ ಪ್ರಾಡಕ್ಟ್ಸ್ನ ತೊಗೋಬೇಕು, ಹೇರ್ ಟೆಸ್ಟ್ ಹೇಗೆ ತೊಗೋಬೇಕು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನನಗೆ ಯಾವ್ಯಾವ ಪ್ರಾಡಕ್ಟ್ಸ್ ರೆಕಮೆಂಡ್ ಮಾಡಿದ್ರು ಅಷ್ಟು ಪ್ರಾಡಕ್ಟ್ಸ್ನ ನಾನು ತರಿಸ್ಕೊಂಡಿದ್ದೀನಿ. ನನಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬಂದಿದೆ ಅಂತ ಹೇಳಿದ್ರೆ ಹೇರ್ ಆಯಿಲ್ ಬಂದಿದೆ, ಹಾಗೆ ಕಾಮ್ ಆಯಿಲ್ ಅಂತ ಅಂದ್ಬಿಟ್ಟು. ಸೊ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಒಂದು ನ್ಯೂಟ್ರಿಷನ್ಗೆ ಅಂದ್ಬಿಟ್ಟು ಹೇರ್ ರಸ್ ಅಂತ ಒಂದು ಡೈಲಿ ಹೇರ್ ರಿಕ್ವೈರ್ಮೆಂಟ್ಸಿಗೆ ಬೇಕಿರೋಂಥ ಒಂದು ಟ್ಯಾಬ್ಲೆಟ್ಸ್, ಹಾಗೆ ಏರ್ ವೈಟಮಿನ್ಸ್ ವಿತ್ DHT ಬ್ಲಾಕರ್ಸ್ ಆ್ಯಂಡ್ ಬಯೋಟಿನ್ ಅಂತ ಇದೆ. ರೀಕ್ಯಾಪ್ ಹೇರ್ ಸೆರಮ್ ಒಂದು ಬಂದಿದೆ. ಇದ್ರ ಜೊತೆಗೆ ಒಂದು ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಕೂಡ ಬಂದಿತ್ತು. ಇದರಲ್ಲಿ ಟ್ರಯಾ ಹೇರ್ ಕೋಚ್ನ ಹೇಗೆ ಬುಕ್ ಮಾಡ್ಕೋಬೇಕು, ಹೇಗೆ ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕು, ಮತ್ತು ಟ್ರಯಾ ಕಡೆಯಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ ಅವೈಲಬಲ್ ಇದೆಯಲ್ಲ ಆ ಪ್ರಾಡಕ್ಟ್ಸ್ನ ನಾವು ಹೇಗೆ ಯೂಸ್ ಮಾಡಬೇಕು, ಅಂದರೆ ಯಾವ್ಯಾವ ಟ್ಯಾಬ್ಲೆಟು ಯಾವ ಟೈಮಲ್ಲಿ ಕನ್ಸ್ಯೂಮ್ ಮಾಡಬೇಕು, ಹೇರ್ ಆಯಿಲ್ ಎಷ್ಟು ಗಂಟೆಗಳ ಮುಂಚೆ ನಾವು ಅಪ್ಲೈ ಮಾಡಬೇಕು, ಸ್ನಾನಕ್ಕಿಂತ ಮುಂಚೆ ಎಷ್ಟು ಸಲ ಯೂಸ್ ಮಾಡಬೇಕು, ಆ ಥರ ಪ್ರತಿಯೊಂದು ಪ್ರಾಡಕ್ಟ್ಸ್ದು ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಬಂದು ಸ್ಟಿಕ್ಕರ್ ಥರ ಇದೆ, ಅಂದರೆ 30 ಡೇಸ್ಗಲ್ವ ಈ ಕಿಟ್ ತರಿಸ್ಕೊಂಡಿರೋದು. ನಾವು ಡೈಲಿ ನಾವು ಯೂಸ್ ಮಾಡ್ತಾ ಇದ್ದೀವ ಎಲ್ಲ ಟಿಕ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಓಕೆ ಇವತ್ತು ನಾನು ಈ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಟಿಕ್ ಮಾಡಿಕೊಂಡು ನಮ್ಮ ಒಂದು ಡೈಲಿ ಸ್ಕೆಡ್ಯೂಲು ಟು ಡೂ ಲಿಸ್ಟ್ ಥರ ನಾವೆಲ್ಲನೂ ಮಾಡ್ತಾ ಇದ್ದೀವ ಇಲ್ವಾ ಅಂತ ಟಿಕ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಹೇರ್ ಆಯಿಲ್ದು ಕಾಂಪೋಸಿಷನ್ ಅಂದರೆ ಇಂಗ್ರೀಡಿಯೆಂಟ್ ಲಿಸ್ಟ್ ನೋಡಿದ್ರೆ ನನಗೆ ಇದರಲ್ಲಿ ಏನು ಖುಷಿ ಆಯಿತು ಅಂದರೆ, ಬೇರೆ ಎಷ್ಟೊಂದು ಪ್ರಾಡಕ್ಟ್ಸ್ನ ನಾನು ತರಿಸ್ತಾ ಇರ್ತೀನಲ್ವ ಅದರಲ್ಲಿ ಎಷ್ಟು ಪರ್ಸೆಂಟ್ ಯಾವ್ಯಾವ ಒಂದು ಗಿಡಮೂಲಿಕೆಗಳನ್ನ ಇಟ್ಟಿದ್ದಾರೆ ಅಂತ ತೋರಿಸಲ್ಲ, ಅಂದರೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ಮೆನ್ಷನ್ ಮಾಡಿರಲ್ಲ. ಬರೀ ಈ ಒಂದು ಗಿಡಮೂಲಿಕೆ ಇದೆ ಅಂತ ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಬಟ್ ಇದರಲ್ಲಿ ಖುಷಿಯಾಗಿದ್ದು ಏನಂದರೆ ಟ್ರಯಾದವರು ಎಷ್ಟು ಪರ್ಸೆಂಟ್ ಇದೆ ಅಂದರೆ, ಕೋಕೋನಟ್ ಆಯಿಲ್ ನೀವು ಅಬ್ಸರ್ವ್ ಮಾಡ್ಬೋದು 95% ತೆಂಗಿನ ಎಣ್ಣೆ ಇದರಲ್ಲಿದೆ. ಬೇರೆ ಎಲ್ಲ ಆಯುರ್ವೇದಿಕ್ ಗಿಡಮೂಲಿಕೆಗಳು ಎಷ್ಟೆಷ್ಟು ಪರ್ಸೆಂಟ್ ಇದರಲ್ಲಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ನನಗೆ ಏನೇನೆಲ್ಲ ಪ್ರಾಡಕ್ಟ್ ಸಿಕ್ಕಿದೆ ಟ್ರಯಾಯಿಂದ ಅದೆಲ್ಲವೂ ಕೂಡ ಆಯುರ್ವೇದಕ್ಕೆ, ಯಾವುದೋ ಒಂದು ಹಾರ್ಮ್ಫುಲ್ ಕೆಮಿಕಲ್ ಯೂಸ್ ಮಾಡಿದ್ದಾರೆ ಇದರಲ್ಲಿ ಅಂತ ನನಗೆ ಅನಿಸಿಲ್ಲ. ರೀಕ್ಯಾಪ್ ಹೇರ್ ಸೆರಮ್ ಮತ್ತು ಶ್ಯಾಂಪು ಇವೆರಡೂ ಬಿಟ್ಟು ಬೇರೆ ಏನೆಲ್ಲ ಪ್ರಾಡಕ್ಟ್ಸ್ ನನಗೆ ಟ್ಯಾಬ್ಲೆಟ್ಸಲ್ಲಿ ಹೇರ್ ರಸ್ ಅಂತ ಒಂದು ಟ್ಯಾಬ್ಲೆಟ್ ಇದೆ, ಹಾಗೆ ಹೇರ್ ಆಯಿಲ್ ಏನಿದೆ ಇವೆರಡು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಮತ್ತು ಆಯುರ್ವೇದಿಕ್ಕೆ ಇದೆ. ಶ್ಯಾಂಪೂ ಮತ್ತು ಈ ಒಂದು ಹೇರ್ ಕ್ಯಾಪ್ ಸಿರಮ್ ಏನಿದೆ ಅದು ಆರ್ಗ್ಯಾನಿಕ್ ಇಲ್ಲ, ಬಿಟ್ಟರೆ ಬೇರೆ ಎಲ್ಲವೂ ಪ್ರಾಡಕ್ಟ್ಸ್ ಆಯುರ್ವೇದಿಕ್ಕೆ ಇದೆ. ನಾನು ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಂತ ಮೆನ್ಷನ್ ಮಾಡಿರೋದ್ರಿಂದ ನನಗೆ ಈ ಕಾಮ್ ಆಯಿಲ್ ಶಾಟ್ ಅನ್ನೋದನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಸಪ್ರೇಟ್ ಬರುತ್ತೆ, ಎರಡು ಹೇರ್ ಆಯಿಲ್ ಮತ್ತು ಈ ಕಾಮ್ ಆಯಿಲ್ ಎರಡು ಸಪ್ರೇಟ್ ಬರುತ್ತೆ. ಸೊ ಬಂದಮೇಲೆ ನಾವು ಇದನ್ನು ಕಾಮ್ ಆಯಿಲ್ನ ಹೇರ್ ಆಯಿಲ್ಗೆ ಮಿಕ್ಸ್ ಮಾಡಿ ನಂತರ ನಾನು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಹೇರ್ ಆಯಿಲ್ ಏನಂತ ಅಂದರೆ ನನಗೆ ಬೇಜಾರಾಗಿದ್ದು, ಸೊ ಇದು ಕಂಪ್ಲೀಟ್ 1 ಮಂತ್ಗೆ ಅಂತ ನಾವು ತರಿಸಿರೋದು ಪ್ಯಾಕೇಜು. ಬಟ್ ನಂದು ಕರ್ಲಿ ಹೇರು ಮತ್ತು ಡ್ರೈ ಹೇರು, ನಾನು ಎಷ್ಟೇ ಕಮ್ಮಿ ಆಯಿಲ್ ಯೂಸ್ ಮಾಡಿದ್ರು ಇದು 1 ಮಂತ್ವರೆಗೂ ಬರಲ್ಲ. 2.5 ವೀಕ್ 3 ವೀಕ್ಸ್ ಮ್ಯಾಕ್ಸಿಮಮ್ ಬಂದರೂ ಹೆಚ್ಚೆ. ಯಾಕಂದರೆ 2 ದಿನ ಇಲ್ಲ 3 ದಿನಕ್ಕೆ ಒಂದ್ಸಲ, ಮಿನಿಮಮ್ ಅಂದರೆ 3 ದಿನಕ್ಕೆ ಒಂದ್ಸಲ ನಾವು ತಲೆಗೆ ಸ್ನಾನ ಮಾಡೇ ಮಾಡ್ತೀವಿ. ಸೊ ಅಷ್ಟು ತಲೆಗೆ ಸ್ನಾನ ಮಾಡಿದಾಗ ಈ ಹೇರ್ ಆಯಿಲ್ 1 ಮಂತಿಗೆ ಸಾಲಲ್ಲ, ಎಕ್ಸ್ಟ್ರಾ ನಾವು ತರಿಸ್ಕೊಳ್ಳೇಬೇಕಾಗತ್ತೆ. ಸೊ ಇದು ಹೇರ್ ರೀಕ್ಯಾಪ್ ಸೆರಮ್, ನೀವು ನೋಡ್ಬೋದು ಏನೇನೆಲ್ಲ ಕಂಟೆಂಟ್ ಇದೆ ಅಂತ. ಮೇಯ್ನಾಗಿ ರೆಡೆನ್ಸಿಲ್, ಕ್ಯಾಪ್ಸಿಲ್ ಮತ್ತು ಪ್ರೋಕ್ಯಾಪಿಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ. ನಮ್ಮ ಒಂದು ಹೇರ್ ಗ್ರೋತ್ ಆ್ಯಂಡ್ ಹೇರ್ ರೀಗ್ರೋತ್ಗೆ ಹೆಲ್ಪ್ ಆಗುವಂಥ ಇಂಗ್ರೀಡಿಯೆಂಟ್ಸ್. ಈ ಪ್ರಾಡಕ್ಟ್ ಬಂದು ತಯಾರಾಗಿರೋದು ಬೇರೆ ಕಡೆ, ಮುಂಬೈ ಒಂದು ಅವ್ರು ಮೆನ್ಷನ್ ಮಾಡಿದಾರೆ ಲ್ಯಾಬ್, ಅಲ್ಲಿ ತಯಾರಾಗಿರೋದು. ಇದನ್ನು ಮಾರ್ಕೆಟ್ ಮಾಡ್ತಾ ಇರೋದು ಟ್ರಯಾದವರು. ಸೊ ಈ ಒಂದು ಸೆರಮ್ ಕೂಡ 1 ml ಪರ್ ಡೇ ಯೂಸ್ ಮಾಡಬೇಕಂದ್ರೆ ನೈಟ್ ಮಲ್ಗೋಕ್ಕಿಂತ ಮುಂಚೆ 1 ml ಮಾತ್ರ ಯೂಸ್ ಮಾಡಬೇಕು ಅಂತ ಇದ್ದಾರೆ. ಸೊ 30 ml ಇದೆ 30 ಡೇಸ್ಗೆ. ಬಟ್ ಇದು ನೀವು ಹೇಗೆ ಕಮ್ಮಿ ಯೂಸ್ ಮಾಡಿದ್ರೂ 30 ಡೇಸ್ವರೆಗೂ ಬರಲ್ಲ, 3 ವೀಕ್ಸ್ ಬರುತ್ತೆ. ಅದಾದಮೇಲೆ ಮತ್ತೆ ಈ ಹೇರ್ ಆಯಿಲ್ ಮತ್ತು ಹೇರ್ ಸೆರಮ್ ಏನಿದೆ ಎರಡೂ ಪ್ರಾಡಕ್ಟ್ಸ್ 3 ವೀಕ್ಸ್ಗೆ ಖಾಲಿಯಾಗೋಗುತ್ತೆ. 3 ವೀಕ್ಸ್ ಆದಮೇಲೆ ನೀವು ತರಿಸ್ಕೊಳ್ಳೇಬೇಕು ಸಪ್ರೇಟಾಗಿ. ನಾನು ಈ ಎರಡೂ ಪ್ರಾಡಕ್ಟ್ಸ್ನು ತುಂಬ ಕಂಪ್ಲೀಟಾಗಿ ಯೂಸ್ ಮಾಡಿದ್ದೀನಿ. ಈ ಹೇರ್ ಆಯಿಲ್ ಮತ್ತು ಹೇರ್ ಸೆರಮಿಂದ ನನಗೆ ಅಷ್ಟು ಪಾಸಿಟಿವ್ ರಿಸಲ್ಟ್ಸ್ ಅಂತೂ ಸಿಕ್ಕಿಲ್ಲ. ಮತ್ತು ಇದು ಹೇರ್ ವೈಟಮಿನ್ಸ್ ವಿತ್ DHT ಬ್ಲಾಕರ್ಸ್ ಆ್ಯಂಡ್ ಬಯೋಟಿನ್ ಅಂತ ಇದೆ. ಇದು ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿ ಬ್ರಿಂಗ್ರಾಜ್ ಎಕ್ಸ್ಟ್ರಾ, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಮತ್ತು ಫೈಟೋಸ್ಟಿರಾಲ್ಸ್, ಲೈಕೋಪಿನ್, ಬೇರೆ ಬೇರೆ ಆರ್ಗ್ಯಾನಿಕ್ ಆಗಿರೋ ಅಂಥ ಒಂದು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ಯೂಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ನ್ಯೂಟ್ರಿಷನಲ್ ಪರ್ ಸರ್ವಿಂಗ್ ಎಷ್ಟಿದೆ ಅಂತ ಕೂಡ ಇದನ್ನು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಟ್ಯಾಬ್ಲೆಟ್ಸ್ನ ಇವ್ರ ರೆಕಮೆಂಡೇಷನ್ಸ್ ಪ್ರಕಾರ ಟಿಫನ್ ಆದಮೇಲೆ 1 ಟ್ಯಾಬ್ಲೆಟ್ಸ್ ಡೈಲಿ ತೊಗೋಬೇಕು.
ಮತ್ತು ಹೇರ್ ರಸ್ ಅಂತ ಹೇಳಿಬಿಟ್ಟು ಈ ಟ್ಯಾಬ್ಲೆಟ್ಸು, ಇದರಲ್ಲಿ ನ್ಯಾಚುರಲ್ ಹೇರ್ ನರಿಷ್ಮೆಂಟ್ಗೆ ನಮಗೆ ಡೈಲಿ ಹೇರ್ ರಿಕ್ವೈರ್ಮೆಂಟ್ಸ್ ಏನಿರುತ್ತಲ್ಲ ಅದು. ಇದರಲ್ಲಿ ಕೂಡ ಕಾಂಪೋಸಿಷನ್ ಮತ್ತು ತೊಗೊಂಡಾಗ ತುಂಬಾ ಆರ್ಗ್ಯಾನಿಕ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ, ಹಾಗೆ ಪ್ರಿಸರ್ವೇಟಿವ್ಸ್. ಇವರು ರೆಕಮೆಂಡೇಷನ್ ಪ್ರಕಾರ ಈ ಒಂದು ಟ್ಯಾಬ್ಲೆಟ್ಸ್ನ ಬೆಳಗ್ಗೆ ಟಿಫನ್ ಆದಮೇಲೆ 2 ಟ್ಯಾಬ್ಲೆಟ್ಸು ಮತ್ತು ನೈಟ್ ಡಿನ್ನರ್ ಆದಮೇಲೆ ಊಟ ಆದಮೇಲೆ 2 ಟ್ಯಾಬ್ಲೆಟ್ಸ್ನ ತೊಗೋಬೇಕು. ಹಾಗೆ ಇವ್ರು ಮೆನ್ಷನ್ ಮಾಡಿರೋ ಪ್ರಕಾರ ಈ ಒಂದು ಟ್ಯಾಬ್ಲೆಟ್ಸ್ ಓಪನ್ ಮಾಡಿದ ಮೇಲೆ ವಿತಿನ್ 60 ಡೇಸ್ 60 ದಿನದ ಒಳಗಡೆ ಈ ಟ್ಯಾಬ್ಲೆಟ್ಸ್ ಅಷ್ಟನ್ನು ಕನ್ಸ್ಯೂಮ್ ಮಾಡಿರಬೇಕು. ಇದ್ರ ಜೊತೆಗೆ ನನಗೆ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಒಂದು ಕೊಟ್ಟಿದ್ರು. ಅದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ನನಗೆ ರೆಗ್ಯುಲರಾಗಿ ಡ್ಯಾಂಡ್ರಫ್ ಆಗ್ತಾ ಇರಲಿಲ್ಲ. ಡ್ಯಾಂಡ್ರಫ್ ಅನಿಸ್ತಿದೆ ಅಂದಾಗ ಮಾತ್ರ ನಾನು ಆ ಒಂದು ಶಾಂಪೂನ ಯೂಸ್ ಮಾಡ್ತಾ ಇದ್ದೆ. ನನಗೆ ಅಷ್ಟು ಡ್ಯಾಂಡ್ರಫ್ ಪ್ರಾಬ್ಲಮ್ ಏನೂ ಇಲ್ಲ, ಬಟ್ ಅವ್ರು ಏನೋ ಒಂದು ಶಾಂಪೂ ಸಜೆಸ್ಟ್ ಮಾಡಬೇಕಂತ ಸಜೆಸ್ಟ್ ಮಾಡಿದರು ಅಂತ ಅನಿಸಿತ್ತು. ಟ್ಯಾಬ್ಲೆಟ್ಸ್ ನಾನು ಹೇಳಬೇಕಂದ್ರೆ ಈ ಟ್ಯಾಬ್ಲೆಟ್ಸಿಂದ ನನಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಅಷ್ಟಿಷ್ಟು ಕಷ್ಟ ಆಗಿಲ್ಲ ಇದು. ಸೊ ಈ ಟ್ರಯಾ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಕಾಸ್ಟ್ ಬಂದು ತುಂಬ ಜಾಸ್ತಿನೇ ಇದೆ, 3000 ಸಮಥಿಂಗ್ ಏನೋ ಇದೆ ಎಲ್ಲದಕ್ಕೂ ಸೇರಿ. ಸೊ ಈ ಒಂದು ಕಾಸ್ಟಿಗೆ ಈ ಪ್ರಾಡಕ್ಟ್ಸ್ ಬರ್ತಿದೆಯಾ ಅಂತ ಅಂದರೆ ನನಗೇನೋ ಇಲ್ಲ ಅಂತಲೇ ಅನಿಸುತ್ತೆ. ಯಾಕೆ ಅಂದರೆ ನಮ್ಮ ಓವರಾಲ್ ಹೆಲ್ತ್ ಇಂಪ್ರೂವ್ ಆಯಿತು ಅಂದರೆ ನಮ್ಮ ಕೂದಲು ಚೆನ್ನಾಗೇ ಇರುತ್ತೆ. ಸೊ ಇದನ್ನು ಟ್ರಯಾದವರು ಮಾರ್ಕೆಟ್ ಮಾಡ್ತಾ ಇರೋವಂಥದ್ದು. ಸೊ ನಮ್ಗೆ ಏನೇನೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಅವ್ರು ಕೊಡ್ತಾ ಇದ್ದಾರೆ. ಜೊತೆಗೆ ನಮಗೆ ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ನೀವು ಒಂದು ಟ್ರಯಿಂದ ತೊಗೊಂಡ್ಮೇಲೆ ಬೇರೆ ಬೇರೆ ಸರ್ವಿಸಸ್ಸು ಇರುತ್ತೆ, ಅಂದರೆ ರೆಗ್ಯುಲರಾಗಿ ಕಾಲ್ ಮಾಡ್ತಾರೆ ಅವರು ಟ್ರಯಾ ಕಂಪ್ನಿಯಿಂದ. ಕರೆಕ್ಟಾಗಿ ಇದನ್ನು ಫಾಲೋ ಮಾಡ್ತಾ ಇದ್ದೀರಾ, ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೋತಾ ಇದ್ದೀರಾ, ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆಯಾ, ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಇಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಮಾಡ್ತಾ ಇದ್ದಾರೆ. ಏನಂದರೆ ನಿಮ್ಮ ಓವರಾಲ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋದಕ್ಕೆ ಅವ್ರು ಟ್ರೈ ಮಾಡ್ತಾರೆ. ಒಂದು ಕಿಟ್ ಕಳಿಸ್ತಾರೆ, ನಿಮ್ಮದು ಒಂದು ಏನೇನೆಲ್ಲ ತಿನ್ನಬೇಕು, ನೀವು ಮಾರ್ನಿಂಗ್ ಡಯಟ್ ಪ್ಲ್ಯಾನ್ ಕೂಡ ಅವ್ರು ಕೊಡ್ತಾರೆ. ಮಾರ್ನಿಂಗ್ ಏನು ತಿನ್ನಬೇಕು, ಮಧ್ಯಾಹ್ನ ಏನು ತಿನ್ನಬೇಕು, ಎಷ್ಟು ಹೆಲ್ದಿ ಫುಡ್ಸ್ ತಿನ್ನಬೇಕು ಅಂದ್ಬಿಟ್ಟು. ಸೊ ಅವ್ರು ಕೂಡ ಅಂತ ಫುಡ್ನ ತಿನ್ನಬೇಕು ಅಂತ ಏನಿಲ್ಲ, ಬಿಕಾಸ್ ಅವ್ರು ಸಜೆಸ್ಟ್ ಮಾಡೋದನ್ನು ನಮ್ಮ ಕೈಲಿ ತೊಗೊಳೋದಕ್ಕೆ ಆಗ್ದಲೇ ಇದ್ರೂ ಒಂದು ಡೈಲಿ ನಮ್ಮ ಮನೆಗಳಲ್ಲಿ ಏನಿರುತ್ತಲ್ಲ ಅದನ್ನು ತಿಂದು ಕೂಡ ನಾವು ನಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೋದು. ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡೋದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಆ್ಯಕ್ಚುಲಿ ತೊಗೊಂಬಿಟ್ಟಿದ್ದೀನಿ, ಈ ಒಂದು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿಬಿಟ್ಟಿದ್ದೆ. ನಾನು ನೋಡಲೇಬೇಕಿತ್ತು ಇದು ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಹಾಗೆ. ಬಟ್ ಪ್ರಾಡಕ್ಟ್ಸ್ ಇದು ನಾನು ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡುವಾಗ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಿದರೆ, ತುಂಬ ಸೈಡ್ ಎಫೆಕ್ಟ್ಸ್ ಇದೆ. ಇದು ತುಂಬ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ಅಂದು ಎಷ್ಟು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ ಟೈಮ್ ಇದೆ, ನೀವು ಫ್ರೀ ಆಗಿರ್ತೀರಾ, ನೀವು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತೀರಾ ಅನ್ನೋರಿಗೆ ಈ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ತುಂಬ ನೀರು ಕುಡಿಬೇಕು. ಈ ಒಂದು ಟ್ಯಾಬ್ಲೆಟ್ಸ್ನ ತೊಗೊಂಡ್ಮೇಲೆ ನಾರ್ಮಲಿಗಿಂತ ತುಂಬ ಚೆನ್ನಾಗಿ ನೀರು ಕುಡಿಬೇಕು. ಮತ್ತು ತಿಂಡಿ ಆದಮೇಲೆ ಈ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವ್ ಆಗಿರಲೇಬೇಕು. ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ನಾನು ನಾನು ಕೆಲಸ ಮಾಡ್ಕೊಂಡು ಕೂತ್ಕೋತೀನಿ, ನಾನು ಓದ್ಕೋತೀನಿ ಅಂದರೆ ನಿಜವಾಗ್ಲೂ ಇದು ಡೈಜೆಸ್ಟ್ ಆಗೋಲ್ಲ. ಟ್ರಯಾದವ್ರು ಕಾಲ್ ಮಾಡಿದಾಗ ನಾನು ಹೇಳಿದೆ ನನಗೆ ತುಂಬ ಡೈಜೆಷನ್ ಪ್ರಾಬ್ಲಮ್ ಆಗ್ತಾಯಿದೆ, ಈ ಒಂದು ಪ್ರಾಡಕ್ಟ್ಸ್ ನನಗೆ ಅಷ್ಟು ಸರಿ ಅನಿಸ್ತಾ ಇಲ್ಲ ಅಂತ ಅವ್ರು ಹೇಳಿದ್ರೆ, ಇನ್ನೊಂದು ಟ್ಯಾಬ್ಲೆಟ್ಸ್ ಇದೆ ಗಟ್ ಹೆಲ್ತ್ದು, ಅದನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಈ 2 ಟ್ಯಾಬ್ಲೆಟ್ಸ್ ತೊಗೊಳ್ಳೋಷ್ಟೊತ್ತಿಗೆ ಮಾರ್ನಿಂಗ್ 2, ಈವ್ನಿಂಗ್ 2, ಇದೊಂದು ಟೋಟಲ್ 5 ಟ್ಯಾಬ್ಲೆಟ್ಸು. ಅದು ಆಯುರ್ವೇದಿಕ್ ಇದು, ಬಟ್ 5 ಟ್ಯಾಬ್ಲೆಟ್ ಒಂದು ದಿನಕ್ಕೆ ತೊಗೋಬೇಕು. ತುಂಬ ಅಂದರೆ ತುಂಬ ಕಷ್ಟ ಆಯಿತು ನನಗೆ. ನಿಜ ಹೇಳಬೇಕು ಅಂದರೆ ಈ 1.5 ಮಂತ್ ನಾನು ಈ ಪ್ರಾಡಕ್ಟ್ಸ್ 1 ಮಂತಿಗೆ ಅಂತ ಇದು ಸಜೆಷನ್ ಇರೋದು. ಬಟ್ ನನಗೆ ಮಧ್ಯ ಕಂಟಿನ್ಯೂಸ್ ಆಗಿ 2 ಟ್ಯಾಬ್ಲೆಟ್ಸ್ ನಾನು ಇದರಲ್ಲಿ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಯಾಕೆಂದರೆ ತುಂಬ ಹೀಟ್ ಆಗ್ತಾಯಿತ್ತು ಬಾಡಿ, ತುಂಬ ಪಿಂಪಲ್ಸ್. ನಾನು ಎಷ್ಟೇ ನೀರು ಕುಡಿಲಿ, ಎಷ್ಟೇ ಓಡಾಡಲಿ, ಗಟ್ ಹೆಲ್ತ್ ಅಂತೂ ತುಂಬ ಅಂದರೆ ತುಂಬ ಹಾಳಾಗಿತ್ತು. ನಮಗೆ ಏನು ಕಂಫರ್ಟಬಲ್ ಇರುತ್ತೆ ಈ ಒಂದು ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಅಂತ ನಾನು ಹೇಳಲ್ಲ. ನನ್ನ ಬಂದು ಸೆಡೆಂಟ್ರಿ ಲೈಫ್ ಸ್ಟೈಲ್, ಇದು ನನ್ನ ಬಾಡಿಗೆ ವರ್ಕ್ ಆಗಿಲ್ಲ. ಇದು ನಂದು ಕೂದಲು ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನೀವು ನೋಡ್ಬೋದು, ನಾನು ಹೇರ್ನ ಕಲೆಕ್ಟ್ ಮಾಡಿ ಇಟ್ಕೋತೀನಿ. ಫಸ್ಟ್ ಎಷ್ಟು ಹೇರ್ ಫಾಲ್ ಆಗ್ತಾಯಿತ್ತು, ಅದಾದಮೇಲೆ ಎಷ್ಟು ಕಂಟ್ರೋಲ್ ಆಗ್ತಿದೆ ಅಂತ ನಾನು ಕಲೆಕ್ಟ್ ಮಾಡಿ ಡೇಟ್ ಮೆನ್ಷನ್ ಮಾಡಿ ಇಟ್ಟಿರ್ತೀನಿ. ಸೊ ಇಷ್ಟು ಫಸ್ಟ್ ಹೇರ್ ಫಾಲ್ ಆಗ್ತಾ ಇದ್ದಿದ್ದು ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ 1.5 ಮಂತ್ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ನನಗೆ ಹೇರ್ ಫಾಲ್ ಕಮ್ಮಿ ಆಗಿದೆ. ಹೇರ್ ಮತ್ತೆ ರೀಗ್ರೋತ್ ಆಗಲಿ, ಹೇರ್ ಉದ್ದ ಬೆಳೆದಿದೆ ಅಂತ ಹೇಳಲ್ಲ, ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಈ ಒಂದು ಟ್ರಯಾದವ್ರ ಪ್ರಕಾರ ನಾವು 7 to 8 ಮಂತ್ಸ್ ಯೂಸ್ ಮಾಡಿದ ಮೇಲೆ ನಮಗೆ ಒಂದು ಒಳ್ಳೆ ರಿಸಲ್ಟ್ಸ್ ಹೇರ್ ಗ್ರೋತ್ ಆಗಲಿ ರೀಗ್ರೋತ್ ಆಗಲಿ ಸಿಗುತ್ತೆ. ಸೊ ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ತುಂಬ ಕಷ್ಟ ಆದಮೇಲೆ. ಸೊ ಅದಕ್ಕೋಸ್ಕರ ಹೇರ್ ಟ್ಯಾಬ್ಲೆಟ್ಸ್ ನನಗೆ ಕಷ್ಟ ಆಗ್ತಿತ್ತು ಅಂತಲೇ ನಾನು ಡಿಸ್ಕಂಟಿನ್ಯೂ ಮಾಡಿದ್ದು. ಇಷ್ಟು ಪ್ರಾಡಕ್ಟ್ಸಲ್ಲಿ ಚೆನ್ನಾಗಿ ನನಗೆ ವರ್ಕ್ ಆಗಿದೆ ಅಂತ ಅನಿಸಿದ್ದು ಈ ಟ್ಯಾಬ್ಲೆಟ್ಸ್. ಬಟ್ ಈ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಸ್ವಲ್ಪ ಇಷ್ಟು ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ನನ್ನ ಬಾಡಿಗೆ ಇಷ್ಟೊಂದೆಲ್ಲ ಹರ್ಟ್ ಮಾಡ್ಕೊಬೇಕು ಅಂತ ನನಗೆ ಅನಿಸಿಲ್ಲ. ನಾನು ಯಾವುದೇ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರು ಅದು ನನಗೆ ವರ್ಕ್ ಆಯ್ತಾ ಇಲ್ವಾ ಅಂತ ನಾನು ಅದನ್ನು ಟ್ರೈ ಮಾಡಿದ್ಮೇಲೆ, ನಾನು ಬೆಳೆಸಿದ ಮೇಲೆ ನಾನು ನಿಮ್ಗೆ ಹೇಳೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಬೇರೆ ಬೇರೆ ಒಂದು ಪ್ರಾಡಕ್ಟ್ಗಳ ರಿವ್ಯೂ ಬೇಕು ಅಂದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.